ಯಪ್ಪ ಬಂದಲ್ಲಪ್ಪ ಬಾ ನೋಡಿಲಿ ಯಶೋದನ್ ಲೀಲಾ ನೋಡಿಲಿ. ಈಕೇನ್ ಮಾಡಕತ್ತಳವ? ಈಕೆ ನಮ್ಮ ಮನಿ ಬಂದಾಳ? ಗಿರೀಶ ಏನದ ಅರ್ಥ? ನಾ ಈ ಮನಿ ಮಗಳು. ನಿನಗ ಅವತ್ತ ಎಲ್ಲ ಹೇಳಿ ಕಳಿಸಿವಿ ನಾವು. ಹಗ್ಲ ಮುಗ್ಲ ಯಾವ್ದಾರ ಇಲ್ದೇ ಇರೋ ಸಂಬಂಧ ಎಲ್ಲ ಕಟ್ಕೊಂಡು ಈ ಮನಿಗ್ ಬರ್ಬೇಡ, ನೀನೇನ ಹೋಗ್ಲಿ ಬಿಡು ಕಷ್ಟದಾಗ ಅದಿಯಲ್ಲ ಅಂತ ಹೇಳಿ ನಿನ್ನ ಮಗ ದವಾಖಾನ್ಯಾಗ ಅಂದಿದ್ದಕ್ಕ ಕೊರಗಿ ನಾನು ಅವ್ವ ನಿನಗೆ ಎಷ್ಟು ಸಹಾಯ ಮಾಡಿವಿ ಅಂದ್ರೆ ಅಷ್ಟು ಸಹಾಯ ಮಾಡಿವಿ. ನೀ ಎಲ್ಲಾನು ಮರ್ತು ನನ್ನ ಮಗಳನ್ನ ಯಾವಾಗ ಸಾಯ್ಸಕ್ ನೋಡ್ದಿ? ನಿನಗೂ ಈ ಮನಿಗೂ ಏನು ಸಂಬಂಧ ಇಲ್ಲ ಅಂತ ನಾವು ಕೈ ಬಿಟ್ಬಿಟ್ವಿ. ನಿಮ್ಮಿಬ್ಬರಿಗೂ ನನ್ನ ಮೇಲೆ ಒಂದಿಷ್ಟು ಕರಿಕರ ಇಲ್ಲಲ್ಲ, ಹೆಂಗ ಮಾತಾಡ್ತೀರಿ ನೀವು? ನನಗ ಈ ಮನ್ಯಾಗ ಈ ಆಸ್ತಿಯಾಗ ಮನ್ಯಾಗಲ್ಲ ಈ ಎಷ್ಟು ಆಸ್ತಿ ಐತಿ ಅದ್ರಾಗ ಎಲ್ಲದಕ್ಕೂ ನಂಗ ಪಾಲ್ ಬೇಕು. ಹಾಕು, ಕೋಟಿ ಕೇಸ್ ಹಾಕ್ತೇನೆ ಅಂದಿಲ್ಲ, ಹಾಕು ಹೋಗು. ನೋಡು ನನಗ ಕೇಸ್ ಗೀಸ್ ಹಾಕಿ ಗೆಲ್ಲಕ್ ಆಗಿಲ್ಲ. ನಾ ಹೇಳಕತ್ತೀನಿ ನಿಮ್ಮ ಮನಿ ಮುಂದೆ ಧರಣಿನ ಕುಂತ ಬಿಡ್ತೀನಿ. ಮತ್ತ ಮೊದ್ಲು ನಮ್ಮ ಮನೆಯಿಂದ ಹೊರಗೆ ಹೋಗು, ಆಮೇಲೆ ಧರಣಿಯರ ಕುಂದ್ರುವಂತೆ ಅಂತ ಉಪವಾಸರ ಕುಂದ್ರುವಂತೆ ಅಂತ. ಮೊದ್ಲ ಮನಿ ಬಿಟ್ಟು ತೊಲಗ್ ನೀನು. ಇನ್ ಯಾರನ್ನ ಸಾಯಿಸ್ಬೇಕಂತ ನಮ್ಮನೆ ಬಂದ್ ನಿಂತಿ ನೀನು? ನಾವ್ ಯಾರೋ ಚಂದಾಗ ನಕ್ ಅಂತೀರ ನಿನ್ಗೆ ಇಷ್ಟ ಇಲ್ಲೇನ? ಗಿರೀಶ ನಾನ್ ನೀನ್ ಒಡ ಹುಟ್ಟದಾಕಿ ಅದನ್ನಾರ ನೆನಪಿಟ್ಕ ನೀನು. ಹಂಗ ನೀ ನನ್ನ ಮಗಳಿಗೆ ಸ್ವಾತಂತ್ರ್ಯ ಕೇಳಿಲ್ಲ. ನನ್ನ ಮಗಳು ಅಲ್ಲ ಅಂದ್ರೂ ಆಕಿನೂ ನಿನಗ ತಮ್ಮನ ಮಗಳ ಹೋದಿಲ್ಲ. ಅದರ ಏಟ್ರ ಖಬರ್ ಐತ ನಿನಗೆ? ಅನ್ಯಾಯವಾಗ ಹುಡುಗಿನ ಸಾಯಿಸ್ಬೇಕಂತ ಅನ್ಕೊಂಡಿಲ್ಲ. ನೀ ಹೆಂಗ ಮನುಷ್ಯನ್ ಹೇಳ? ಮೊದ್ಲು ನಮ್ಮ ಮನೆಯಿಂದ ಹೊರಗ ಹೋಗು. ನೋಡು ನಾನು ಅವಗೂ ಅದನ್ನ ಹೇಳಿನಿ, ನಿನಗೂ ಅದನ್ನ ಹೇಳ್ತೀನಿ. ನನಗ ರೊಕ್ಕದ ಅವಶ್ಯಕತೆ ಐತಿ, ನನ್ನ ಗಂಡನ ಬಿಡಿಸು. ಆ ಕಂಪ್ಲೇಂಟ್ ವಾಪಸ್ ತಗೋ, ಬಿಡ್ಸಂಗ್ ಕರ್ಕೊಂಡ್ಬಿಡು. ನೀ ಕಂಪ್ಲೇಂಟ್ ವಾಪಸ್ ತಗೊಂಡಿ ಅಂದ್ರೆ ನನ್ನ ಗಂಡ ಹೊರಗೆ ಬರ್ತಾನ. ಅದನ್ನಾರ ಮಾಡು, ಇಲ್ಲ ನನಗೊಂದಿಷ್ಟು ರೊಕ್ಕಾರ ಕೊಡು. ನನ್ನ ಮಂಗ ನಾನು ಎಷ್ಟು ಕಷ್ಟಪಡಕತ್ತೀವಿ ಅಂತ ನಮ್ಗ ಗೊತ್ತೈತಿ. ₹1 ಕೊಡಕ್ಕೂ ನಿನಗೆ ಮನಸ್ಸು ಬರವಲ್ದು. ₹1 ಅರ್ಥ ಮಾಡ್ಕೊ ನಿನ್ ಯೋಗ್ಯತೆ ಏನಂತ ಹೇಳಿ. ನಾನು ನನ್ನ ಹೆಂಡತಿ ಅಲ್ಲೊಬ್ರು ದವಾಖಾನ್ಯಾಗ ಅದರ, ಅವ್ರನ್ನ ಮಾತಾಡ್ಸಕ್ ಹೊಂಟಿವಿ. ದಯವಿಟ್ಟು ಜೀವ ತಿನ್ಬೇಡ, ಮನೆಯಿಂದ ಹೊರಗೆ ಹೋಗಿ. ಇಲ್ಲಿಂದ ಹೊರಗ ಹೋಗು ಅಂದೆ. ಹಂಗೆಲ್ಲ ಹೇಳಿದ್ರ ಆಕಿಗೆ ಕೇಳ್ಸಣಲ್ಲ, ಕಿವಿಕಿಗೆ ಕೇಳುದಿಲ್ಲ. ಕಿವಿ ತಡಿ ಮಾಡ್ತೀನಿ ನೋಡು. ಯವ್ವ ಬಿಡುವೆ ನನ್ ಭುಜಾನ, ಬಿಡಾಕ ಹಿಡ್ದೀನಿ ನಿನ್ನ ಭುಜಾನ. ನಡಿ ಹೊರಗ್ ನಡಿ, ನಮ್ಮ ಮನೆಯಿಂದ ಹೊರಗ್ ನಡಿ. ನೋಡ್ಲಾ ಗಿರೀಶ ಮಾಡಿರೋದ್ ನೋಡಲ್ಲಿ. ಮ್ಯಾಗ ಹತ್ತಿ ಹಂಚು ತೆಗೆದು ಬಂದಾಳ ಕಳ್ತನ ಮಾಡಾಕ. ಮತ್ತಿಕ್ಕಿ ತಾಯಿ ನನ್ ತವ್ರ ಮನಿ ಅಂತಾಳ. ತವ್ರ ಮನ್ಯಾಗ ಹೆಣ್ಣು ಮಕ್ಕಳು ಕದೀತಾರ ಅಂತೀನಿ ನಾನು. ನೋಡು. ಅಯ್ಯೋ ಹೌದಲ್ವೇವ? ನಾಚಿಕಾಗದಲ್ಲ ನಿನಗೆ? ನಾಚಿಕಾಗದಲ್ಲ? ನಿಂತವ್ರ ಮನ್ಯಾಗ ಕದಿತೀಯಲ್ಲ, ನಾಚಿಕಾಗಲ್ಲ ನಿನಗೆ? ನಡಿ ಮೊದ್ಲ ನೀನ ಇಲ್ಲಡ. ಆ ಹುಡುಗನ ಸಂಬಂಧ ನಿನ್ನನ್ನು ನಾವು ಜೈಲಿಗೆ ಹಾಕಿಸ್ಲಾರ್ದ ಬಿಡಕತ್ತಿರೋದು. ಅನ್ಯಾಯವಾಗಿ ಆ ಹುಡುಗ ಅನಾಥಕ್ಕನಲ್ಲ, ನಿನ್ನನ್ನು ಜೈಲಿಗೆ ಕಳ್ಸಿದ್ರ ಅಂತಂದು ನಾನು ಗಿರೀಶಗ ಅದನ್ನ ಹೇಳಕತ್ತಿಲ್ಲ. ನಿನಗೇಟ್ರ ನಾಚಿಕೆ ಮಾನ ಮರ್ಯಾದಿ ಇನ್ನೊಂದು ಮತ್ತೊಂದು ಇತ್ತಂದ್ರೆ ಇಲ್ಲಿಂದ ನಡಿ. ಇಲ್ಲಿಂದ ನಡಿ. ತವ್ರ ಮನಿ ಅಂತ ನನಗೈತಿ, ನಿಮಗೈತ ಮಗಳನ್ನದು, ನಿನಗೈತ ಅಕ್ಕನದು. ಬಿಡವ ಅವ ನಿನ್ ಕಾಲಿಗೆ ಬೀಳ್ತೀನಿ. ಬೇರೆ ರೊಕ್ಕದ ಅವಶ್ಯಕತೆ ಬಾಳ ಐತಿ. ನಂಗೆ ಬೇಲರ ಕೊಡ್ತೀನಿ, ಅದು ಬೇಡ, ರೊಕ್ಕ ಕೊಡಲ್ಲ. ಬಾ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡು ಅನ್ನು. ನಾನು ನನ್ನ ಗಂಡ ಹೆಂಗಾರ ಬದುಕ್ತೀವಿ. ಅದ ನನ್ನ ಮಗನ ಸಂಬಂಧನ ಕೇಳಕತ್ತೀನವ. ಅವ ಅಪ್ಪಿಲ್ದ ಎಷ್ಟ್ ದಿನ ಅಂತ ನನ್ನ ಮಗ ಇರ್ಬೇಕವ, ಹೇಳವ. ನೋಡು, ಆಗಿರದ 2 ವರ್ಷ ಜೈಲು, ಏನು 15,000 ದಂಡ, ಅಷ್ಟು ಕೊಟ್ಟು ಬಿಡ್ರಲ್ಲ. ನಾ ಹೇಳದ್ ನಿನಗೆ ಅರ್ಥ ಆಗೋಲ್ಲ ಗಿರೀಶ. ನನ್ನ ಹತ್ರ 15,000 ಎಲ್ಲಿಂದ ತರ್ತಿದ್ದಿ? ₹1 ಇಲ್ಲ. ಯಾರಿಗಾರ ಫೋನ್ ಮಾಡಿ ರೊಕ್ಕ ಕೇಳನಂದ್ರೆ ಫೋನ್ ಹಚ್ಚಕ್ಕ ಫೋನ್ಗೆ ಕರೆನ್ಸಿ ಇಲ್ಲ, ಕರೆನ್ಸಿ ಹಾಕಕ್ಕ ರೊಕ್ಕ ಇಲ್ಲ. ನನ್ನ ಮಗ ಒಂದು ಪೇಪರ್ ಮಟ್ಟ ಕೇಳಿಸಿದ್ರೆ ಕೇಳಿದ್ರ ₹1 ಕೊಡಕ ₹1 ಪೇಪರ್ ಮಟ್ಟ ಕೊಡ್ಸಕ್ ನನಗೆ ಯೋಗ್ಯತೆ ಇಲ್ಲದಂಗ ಆಗೈತಿ. ಅಷ್ಟು ಕಷ್ಟ ನನಗೆ ಬಂದೈತಿ. ನೋಡು ಜಾಸ್ತಿ ತಲೆ ಕೆಡಿಸ್ಬೇಡ ನನಗ. ನಿನ್ನ ಕೈ ಮುಗಿದು ಕೇಳಕತ್ತೀನಿ, ನನ್ನ ಗಂಡನ್ ಬಿಡಿಸ್ಬಿಡು ಅಷ್ಟ. ನೀ ಕಂಪ್ಲೇಂಟ್ ವಾಪಸ್ ತಗೋ, ನನ್ನ ಗಂಡ ಹೊರಗೆ ಬರ್ಲಿ. ನೀನು ನನ್ನ ಮಗಳ ಸಾಯಿ ಹೊಡೆಯಕ್ಕೆ ಏನ್ ಪ್ರಯತ್ನ ಪಟ್ಟಿಯಲ್ಲ, ಅದಕ್ಕೆ ಏನಾರ ನೀನು ಸಣ್ಣ ಹುಡುಗನ ಸಾಯಿ ಹೊಡೆಯೋ ಪ್ರಯತ್ನ ಪಟ್ಟಿಯಲ್ಲ, ಅದಕ್ಕೆ ಎಷ್ಟು ವರ್ಷ ಜೈಲು? ಅದು ಏನನ್ನ ನಿನಗೆ ಗೊತ್ತಾ? ನಾನೇನಾರ ಕಂಪ್ಲೇಂಟ್ ಕೊಟ್ಟೆ ಅಂದ್ರೆ ನಿನ್ನ ಮಗ ಅನಾಥಾಶ್ರಮದಾಗ ಬೆಳಿಬೇಕಾಕತಿ. ಇಬ್ಬರು ಗಂಡ ಹೆಂಡತಿಗೆ ಜೈಲಿಗೆ ಕೊಳಿತೀರಿ. ಇನ್ನೊಮ್ಮೆ ಇಲ್ಲಿ ಬರೋ ಪ್ರಯತ್ನನೂ ಮಾಡ್ಬೇಡ. ಇದು ನಿನಗೆ ಕೊನೆ ವಾರ್ನಿಂಗು ಹೇಳಕತ್ತೀನಿ. ಅಪ್ಪಿ ತಪ್ಪಿ ನೀನೇನಾರ ಇಲ್ಲೆಲ್ಲಾರ ಕಾಣಿಸ್ಕೊಂಡು ನಮ್ಗೆ ಯಾರಿಗಾರ ಏನಾರ ತೊಂದರೆ ಆತಂದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ನಿನ್ನ ಗಂಡ ಅನುಭವಿಸ್ಬೇಕಾಗಿರೋದೆ. ಸುಳ್ಳು ಹೇಳಿ ಮದುವೆ ಆಗಿರೋದಲ್ದ ಮತ್ತ ನಿನ್ನನ್ನು ಈ ಲೆವೆಲಿಗೆ ತಯಾರು ಮಾಡಿ ನಿಂದ್ರಿಸನಲ್ಲ, ಅದಕ್ಕೆ ಅವ ಅನುಭವಿಸ್ಬೇಕು. ನಿನಗಿರೋ ಬುದ್ಧಿಗೆ ನೀನು ಅದನ್ನು ಅನುಭವಿಸ್ಬೇಕು. ನೀವು ಏನು ಮಾಡಿರಿ ಕರ್ಮನ ಅದನ್ನ ನೀವು ಅನುಭವಿಸೇತಿರ್ಬೇಕು. ಆಮೇಲೆ ನನ್ನ ಮಗ ಏನು ಮಾಡ್ಯಾನ ಅಂತ ಕೇಳ್ಬೇಡ. ನಿಮ್ಮಿಬ್ಬರು ತಂದೆ ತಾಯಿಗೆ ಮಗ ಹುಟ್ಟಿರೋದ ಅವನ ತಪ್ಪು, ಅವನು ಅದನ್ನು ಅನುಭವಿಸಬೇಕು. ಅದು ತೀರಿದ ಮ್ಯಾಗನ ನಿಮ್ದು ಏನೇನೈತಿ ಕರ್ಮ ಎಲ್ಲ ಕಳ್ಕೊವಂತ್ರಿ ಅಂತ. ಯವ್ವ ಕರ್ಕೊಂಡು ಹೋಗ್ಬೇಕಿನ್ನ, ಹೊರಗೆ ಹೋಗಿ. ನಡಿ. ನೋಡ್ತಿರ್ರಿ ಇಷ್ಟು ಹಂಗಲಾಚಿ ಬೇಡಿದ್ರೂ ನೀವು ನನ್ನ ಮೇಲೆ ಕರುಣೆ ತೋರಿಸಿಲ್ಲಲ್ಲ. ಅನುಭವಿಸ್ತೀರಿ, ಅನುಭವಿಸಂಗ್ ನಾ ಮಾಡೇ ಮಾಡ್ತೀನಿ. ನೋಡ್ತೀರಿ ನೀವು.
ನನಗೂ ಗೊತ್ತು ನನ್ನ ಗಂಡನ್ನ ಹೆಂಗ್ ಬಿಡಿಸ್ಬೇಕು ಏನು ಅನ್ನೋದು ನನಗೂ ಗೊತ್ತು. ನಿಮ್ಮಿಬ್ಬರಿಗೂ ತೋರಿಸ್ತೀನಿ, ನೋಡ್ತೀರಿ ನೀವು, ನೋಡ್ತೀರಿ. ಬಿಡ, ನಾನು ಹೋಗ್ತೀನಿ. ಕೈ ತೆಗಿಬೇ ತೊಲಗ ಹೊಂಟಿನಾರ. ಯವ್ವ ನೋಡ್ ನಡಿವಿ, ಮತ್ತ ಮೊಬೈಲ್ ಇಟ್ಟಿದ್ವಿ ಅಂದ್ರೆ ತಗೊಂಡು ಓಡೋಗಕ್ಕದಾಳ ಆಕಿ. ನಡಿ ಹೊರ ನಡಿ. ಅಪ್ಪ ಅತ್ತಿ ನನ್ ಬಾಯಿ ಕೊಟ್ಟಾಗ ಹಿಡ್ದಿದ್ಲ. ಸುಮ್ನಿರು, ಒಂದ್ ನಿಮಿಷ ಸುಮ್ನಿರು. ನೋಡು, ನೀ ನೆನಪಿಟ್ಕೋ, ಆ ಮಾತು ನೆನಪಿಟ್ಕೋ. ನಮ್ಮ ಮಗ ಹುಟ್ಟಿದ್ದಕ್ಕೆ ನನ್ನ ಮಗ ಕರ್ಮ ಅನುಭವಿಸ್ಬೇಕು ಅಂದಿಯಲ್ಲ, ಅದನ್ನ ನೆನಪಿಟ್ಕೋ. ನಿನ್ನ ಮೊಮ್ಮಗಳಾಗಿ ಹುಟ್ಟಿದ್ದಕ್ಕ, ನಿನ್ನ ಮಗಳಾಗಿ ಹುಟ್ಟಿದ್ದಕ್ಕ ಸಿಂಚನಾನು ಅನುಭವಿಸ್ತಾಳ. ನೋಡ್ತೀರಿ ನೀವು. ನಾಯಿ ಅಂತಕ್ಯ ನಿಂದು ಇಷ್ಟಾದ್ರೂ ನೀನು ಸೊಕ್ಕು ಮುರಿವಲ್ದಲ್ಲ. ಒಂದ್ ತಪ್ಪಾಗೈತಂತ ಕಾಲಿಗೆ ಬಿದ್ರು ಅದನ್ನ ಹೆಂಗ್ ಬಿದ್ದಿ ಅಂದ್ರೆ ನೀನು ಸೊಕ್ಕಿಂದ ಬಿದ್ದಿದಿ. ಅದು ಕಾರ್ಯವಾಸಿ ಕತ್ತೆ ಹಿಡಿಬೇಕು ಅಂತಾರಲ್ಲ, ಆ ಗಾದಿ ಮಾತು ನೀನು ನಿಜ ಮಾಡ್ಬೇಕಂತಂದು ಬಿದ್ದಿ ಅಂತ ನಮ್ಗೆ ಅರ್ಥ ಆಗತ್ತಲೇ. ಖರೇನ ನಿನಗ ಪಶ್ಚಾತ್ತಾಪ ಅನ್ನೋದು ನಿನ್ನ ಕಣ್ಣಾಗೂ ಕಾಣವಲ್ಲ ನಮಗ. ಏನು ಅದ್ ಎಂದು ನಿನ್ನ ಪಶ್ಚಾತ್ತಾಪ ಆಗತ್ ನೋಡು, ಅಂದ ಉದ್ದಾರಕ್ಕಿ ನೀನು, ಅಂದ ಜೀವನದಾಗ ಏನಾರ ಮಾಡ್ತಿದ್ದಿ. ಇಲ್ಲ ಅಂದ್ರೆ ನೀನು ನಿನ್ನ ಗಂಡ ಜೈಲಾಗ ಕಂಬಿ ಎಣ್ಸಿ ಅಂತನ ಕುಂದಿರ್ತೀರಿ. ಆ ತಪ್ಪಿಗೆ ನಿನ್ನ ಮಗನೂ ಅನುಭವಿಸ್ತಾನಲ್ಲೇ. ನೋಡ್ತೀರಿ ನೀನು. ಆ ಹುಡುಗಿ ಏನು ತಪ್ಪು ಮಾಡಿದ್ರು ಹುಡುಗಿಗೆ ಅಂತೀಯಲ್ಲ ಮತ್ ನೀನು. ನನ್ನ ಮಗ ಏನ್ ತಪ್ಪು ಮಾಡ್ಯಾನ್ರಿ ಮತ್ತ? ನನ್ನ ಮಗಂತ ನಿನ್ ಮಗ? ಮೊದ್ಲು ಇಲ್ಲಿಂದ ಹೋಗು. ನೀ ಮಾಡಿದ್ದಂತದೈತಿ ಅಂದ ನನ್ನ ಮಗ, ಇಲ್ಲಿಂದ ಹೋಗು. ಹಾ ಹೊಕ್ಕಿನಿ. ವಾಪಸ್ ಬರ್ತೀನಲ್ಲ, ನಿಮಗೇನ್ ಆಗಕತ್ತಂತಾನು ಗೊತ್ತಾಗದಲ್ಲ. ಹಂಗ ಮಾಡ್ತೀನಿ. ನೋಡ್ವಂತ್ರಿ ಅಂತ ಒಕ್ಕಿಯ ಬಂದ್ ಜಾಸ್ತಿ ಓದಿಲ್ಲ ಒಂದ. ಯಪ್ಪ, ಇವತ್ತು ಒಂದ್ ಚೂರು ಹೆಚ್ಚು ಕಮ್ಮಿ ಆಗಿದ್ರ ಈ ಹುಡುಗಿ ಜೀವಕ್ಕನ ತಂದಿಟ್ಬಿಟ್ಟಿದ್ರು ಸಂಸ್ಕಾರನ ಕರೆನ. ಅಪ್ಪ, ನನ್ ಬಾಯಿ ಮೂಗು ಎಷ್ಟು ಗಟ್ಟಿ ಹಿಡಿದಿದ್ಲು ಗೊತ್ತನು ಅತ್ತಿ. ನನ್ ಚೀರಕ ಬಿಡುವಳ, ಹೊಡಿತಿ ನೋಡು, ಸಾಯಿಸ್ತಿ ನೋಡು, ಒದಿತಿ ನೋಡು ಅಂತ ನಂಗ ಎಷ್ಟು ಎದ್ರಿಗಾದ ಗೊತ್ತನು. ಅಲ್ಲಿ ಬೇವ ನಿನಗೆ ಸರಿ ಹೇಳಿತಿ, ಹಂಗೆ ಕಬ್ರಿಗೆಟ್ ಮಕ್ಕೋಬೇಡ ಅಂತಂದು ಬಾಗ್ಲಿ ಇಷ್ಟ ಅಗ್ಲ ತೆಗೆದು ಮಕ್ಕೊಂಡಿಯವ. ನನಗೇನ್ ಗೊತ್ತಲಾ, ಇಲ್ಲೇ ಬಾಗ್ಲ ಮುಂದಾದೀನಿ. ಆಕಿ ಈಗ ನಾವು ಹಿತ್ಲ ಬಾಗ್ಲ ಹಾಕಿವಲ್ಲ, ಹಿತ್ಲ ಬಾಗ್ಲದಿಂದ ಬಂದಿಲ್ಲ ಆಕಿ, ತಲಬಾಕ್ಲದಿಂದನೂ ಬಂದಿಲ್ಲ, ಮ್ಯಾಲಿಂದ ಇಳ್ದಾಳ. ನೋಡಿ ಇಲ್ಲಿನ ಮ್ಯಾಗ ಹೆಂಗ್ ತೆಗ್ದಾಳ ಅವ್ನ ಹಂಚಾರ ನೋಡ್ದೆ ಇಲ್ಲಿನ. ಆತು ಆಗಿದ್ದಾತೀಗ. ಮೊದ್ಲು ಹೋಗ್ ಅವಂಗ ಇವಂಗ ಹೇಳು, ಸೋಮ್ಯಾಗ ಬಂದು ಅವನು ಅಷ್ಟನ್ನ ಚಂದಾಗ ಹಂಚ್ ಹಾಕಿ ಅದನ್ನೊಂದಿಟ್ಟು ಪ್ಲಾಸ್ಟಿಕ್ ಮಾಡಕ್ಕಾದ್ರೆ ಮಾಡಿ ಹೋಗೋಲ್ಲ, ತೆಗಕ್ ಬಲ್ಲಾರ್ದಂಗ. ಇದು ಯಾಕ ಬಗೆ ಹರಿವಲ್ದು. ಈಗ ಇಂಥ ಪರಿ ಎಲ್ಲ ತೆಗೆದು ನಿಂತಾಳ ನನ್ನ ಮಗಳನ್ನ. ನನಗರ ಏನು ಗೊತ್ತಪ್ಪ ಹಿಂಗೆ ಬಂದು ಕಳತನ ಮಾಡ್ತಾ ಅನ್ನೋದು. ಈಗ ಮಾಡ್ಯಾಳ, ಮತ್ತು ಅದು ಗೊತ್ತಾತಲ್ಲ ನಮಗೂ, ಎಲ್ಲ ಸರಳ ಐತಿ. ನಾಳೆ ಈಕಿ ನೋಡಿ ಇನ್ನೊಬ್ರು ಮಾಡ್ಬೋದು. ಮೊದ್ಲು ಆ ಮ್ಯಾಗ ಸಿಮೆಂಟು ಹಾಕಿಸ್ತಾರ ಅವ್ರು ತೆಗಕ್ ಬಲ್ಲಾರ್ದಂಗ, ಹಂಗೆ ಹಾಕ್ಸಿ ಬಂದ್ ಮಾಡ್ಬಿಡು ಅವನ್ನ ತೆಗಕ್ ಬಲ್ಲಾರ್ದಂಗ. ಹ್ಞೂನಮ್ಮ ಆತಾಳ. ನಾ ಎಲ್ಲ ಅವ್ಗೆ ಸೋಮಗೆ ಫೋನ್ ಮಾಡ್ತೀನಿ, ಬಂದು ಮಾಡ್ತಾನೆ ಗೌಂಡಿ. ತಲೆ ಬೇಡ. ಆಕಿ ಕರ್ಕೊಂಡು ಹೋಗು. ಪಾಪ ಮೊದ್ಲು ಆರಾಮಿಲ್ಲದ ಹುಡುಗಿ ಹೆಂಗಾಗಿತ್ತು ನೋಡು. ನಾನು ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ನಿಂದಿಸಿ ಬಂದೀನಿ. ದೇವಿಕನ್ನ ಕರ್ಕೊಂಡು ಅದು ದವಾಖಾನಿಗೆ ಹೋಗಿ ಬರ್ತೀವಿ. ಅದು ಒಂದು ನಿನ್ನ ಹತ್ರ ಮಾತಾಡ್ಬೇಕು. ಈಗ ಹೋಯ್ ಬಾ, ನಾ ಬ್ಯಾಡ ಅನ್ನೋದಲ್ಲ. ನೀನ್ ಹೇಂತಿಗೆ ಹೇಳ್ಬಿಡು, ಹಗ್ಲ ಮುಗ್ಲ ರಾಜು ಅಂತಂದು ಫೋನ್ ಬರ ತಡ ಇಲ್ದನ ಈಗ ಓಡೋಕ್ಕಳಿ ಈಕಿ. ಇದು ಸರಿ ಅಲ್ಲಿದು. ಬ್ಯಾರ್ಯಾರ ಗಂಡ ಅಂದ್ರ ಅವ್ರದ್ದು ಇಷ್ಟು ಕನಿಕಾರದಿಂದ ಹೋಗೋ ಅವಶ್ಯಕತೆ ಇಲ್ಲ. ನಾ ಹೇಳಕತ್ತೀನಿ ನೋಡಿ ನಿನಗೆ ಗಿರೀಶ, ಇದ್ರ ಬಗ್ಗೆ ಆಕಿ ಚಂದಾಗ ಹೇಳು. ಇದ ಕೊನೆ, ಇದ ಮೊದ್ಲು ಆಗ್ಬೇಕು. ಮತ್ತಿನ್ಯಾವತ್ತೂ ಹೋಗೋದ್ ಬೇಕಾಗಿಲ್ಲ. ಫೋನ್ಯಾಗ ಮಾತಾಡೋಣ, ಅದೇನೈತೆ ಹಂಗೆ ಹೋಗುದು. ಅಲ್ಲ, ಫೋನ್ಯಾಗ ಮಾತಾಡಿದ್ರೆ ಏನ್ ಜरूरत ಐತಿ ಬ್ಯಾರೆ ಗಂಡಂದ್ರ ಜೊತೆಗೆ? ಆಕಿ ಪ್ರಿಯಾ ಫೋನ್ ಮಾಡ್ತಾಳ, ಪ್ರಿಯಾ ಮಾತಾಡಿದ್ರೆ ನಾ ಏನ್ರ ಅಂತೀನಿ ನಾನು. ಈಗ ನೋಡುದು ಪಡೋದೆಲ್ಲ ಏನಿದೆ ಅಸಹ್ಯ. ಫೋನೇ ಮಾತಾಡೋದು ಇವೆಲ್ಲ ಬಗೆಹರಲ್ಲ ನೋಡ್ತಮ್ಮ. ಹೇಳ್ಬಿಡು ನೀ ಸ್ವಚ್ಛ. ಆತಳವ, ಹೇಳ್ತೀನಿ. ಆಂಟಿ, ಅಯ್ಯ ಈ ಆಂಟಿ ವದ್ರ ಆಂಟಿ. ಅಯ್ಯಯ್ಯೋ, ಯಾಕೆ ಆಂಟಿ ನೀವು ಇಷ್ಟೊಂದು ಸಿಟ್ಟಲ್ಲಿದ್ದೀರಾ? ಏನಾಯ್ತು ಆಂಟಿ? ನೀ ಯಾರು ತಂಗಿ? ನಾವೇನ ಮಾತಾಡಕತ್ತಿದ್ವಿ ಬಿಡು. ನೀನ ಅಚಾನಕ್ಕಾಗಿ ಬಂದಿ. ನೀ ಯಾರು? ಅಲ್ಲವಾ, ಹಿಂಗೆ ಒಳಗಕ್ಕೇನದೆಲ್ಲ ಹಾಕ್ಕೊಂಡು ಮ್ಯಾಗ ಏನು ಹಾಕ್ಕೊಳ್ಳಾರ್ದ ಆಟ ಇಡ್ತಿಲ್ಲ, ನಾಚಿಕೆ ಆಗೋದಿಲ್ಲ. ನನ್ನ ಮಗ ಅದನ್ನ ಹೋಗು, ಮ್ಯಾಗ ಒಂದೇನ್ರ ಚೂಡಿದಾರ ಅಂತ ಹಾಕ್ಯಂಬೋಗು. ಟಾಪ ಪೀಪ ಅಂತಿರಲ್ಲ, ಹೋಗು. ಅಯ್ಯೋ ಆಂಟಿ, ಇದು ಟಾಪೇ, ಕ್ರಾಪ್ ಟಾಪು. ಅದು ಬಿಡಿ, ನಿಮ್ಮ ವಯಸ್ಸಾಗೈತಲ್ಲ, ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಆಂಟಿ, ನಾನು ಯಾವಾಗಲೂ ಶುಗರ್ಲೆಸ್ ಟೀ ಕುಡಿಯೋದು. ಹಾಗಾಗಿ ನಮ್ಮ ಮನೇಲಿ ಶುಗರ್ ಇಲ್ಲ, ಖಾಲಿ ಆಗ್ಬಿಟ್ಟೈತಿ. ಸ್ವಲ್ಪ ಫಿಗರ್ ಮೇಂಟೈನ್ ಮಾಡಬೇಕಲ್ಲ, ಅದಕ್ಕೆ ನಾನು ಆ ಕ್ಯಾರೆಕ್ಟರ್ ಚೇಂಜ್ ಮಾಡಿ ಈ ಕ್ಯಾರೆಕ್ಟರ್ ತಗೊಂಡೀನಿ. ಯಾಕಂದ್ರೆ ನಾ ಮಾಡೋ ಕ್ಯಾರೆಕ್ಟರ್ ಅರ್ಥ ಆಗೈತಿ ಅಂತ ಅಷ್ಟೇ. ಕರೆಕ್ಟ್ ಸೂಟೇಬಲ್ ಕ್ಯಾರೆಕ್ಟರ್ ಇದು, ಅದಕ್ಕೋಸ್ಕರ. ಅದಕ್ಕೆ ನಾನೇನು ಮಾಡಲಿ? ಆತು, ಶುಗರ್ ತಿನ್ಬೇಡ, ಮೇಂಟೈನ್ ಮಾಡಿ ಫಿಗರ್. ನಾನೇನು ಮಾಡ್ಲಿ ಅದಕ್ಕೆ? ನಮ್ಮ ಮನೆಗೆ ಯಾಕೆ ಬಂದಿದ್ದಿ? ಏನು ಬೇಕಾಗಿತ್ತು ನಿನಗೆ? ಅಯ್ಯೋ ಆಂಟಿ, ಸರಿ ನೀವು ಕೋಪ ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ ಬಿಡಿ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ.
ನಾನಿಲ್ಲೇ ನನ್ನೊಂದು ಸಣ್ಣದೊಂದು ಲೇಡೀಸ್ ಕಾರ್ನರ್ ಅಂಗಡಿ ಐತಿ. ಅದ್ರೊಳಗ ಸೀರೆ, ಪೇಟಿಕೊಟ್ಟು, ಲೇಡೀಸ್ದು ಇನ್ನರ್ ವೇರ್ಸು ಮತ್ತೆ ಎಲ್ಲ ಬಳೆ ಅದೆಲ್ಲ ನಾನು ಮಾಡ್ತೀನಿ ಆಂಟಿ. ಹೌದಾ, ನಾನು ನಿನ್ನ ನೋಡಿಲ್ ಬಿಡವ. ಅಯ್ಯೋ ಆಂಟಿ, ನಂದು ಇಲ್ಲೇ ಪಕ್ಕದಲ್ಲೇ ಊರು. ಅಂದ್ರೆ ಈ ಊರಿಂದ ಮತ್ತೆ ನಂಗೆ ಹತ್ರ ಅಲ್ಲ. ನನ್ ಈ ಊರಾಗಿಲ್ಲ ಮತ್ತೆ ಅಂಗಡಿ ನಂದು ಕೊಪ್ಪಳದಾಗ ಐತಿ. ಹೋಗಿ ಬರಕ್ಕೆ ಹತ್ರ ಆಗ್ಲಿ ಅಂತ ಈ ಊರಾಗ ಅದೀನಿ. ಕೊಪ್ಪಳದಾಗ ಮನೆ ಬಾಡಿಗೆ ಬೇರೆ ಜಾಸ್ತಿ ಆಂಟಿ. ಅದಕ್ಕೆ ಆಂಟಿ ನೀವು ಬೇಜಾರಾಗಬೇಡಿ. ನಂಗೆ ಒಂದ್ ಲೋಟ ಸಕ್ಕರೆ ಕೊಡ್ತೀರಾ? ಯಾಕಂದ್ರೆ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗೆ ಸಕ್ಕರೆ ಹಾಕಿರೋ ಟೀ ಬೇಕಂತೆ. ಅದಕ್ಕೆ ಅಜ್ಜಿ, ಇವ ಆಂಟಿ ಬರೇ ಬೈತೈತಿ ಎಲ್ರಿಗೂ. ಇಷ್ಟು ಚಂದ ಮಾತಾಡ್ತಾಳಲ್ಲ, ಮನೆ ಹತ್ರ ಹೋದ್ರೆ ನಮಗ್ ಏನ್ ಬೇಕಾದ ಹೊಲಸಲ್ಸ್ ಬೈತಾಳಿಕಿ. ಹೌದಾ, ಏನನವ ಆತರಿ ಕೇಳ್ತೇನೆ.